ಒಂದು ಕಥೆ ಯಾರೋ ಕಳಿಸಿದ್ರು ವಾಟ್ಸಪ್ಪಲ್ಲಿ, ಚೆನ್ನಾಗಿತ್ತು. ಒಬ್ಬ ಮುದುಕ ಪ್ರಯಾಣ ಮಾಡ್ತಾ ಇರ್ತಾನೆ. ಪ್ರಯಾಣ ಮಾಡ್ತಾ ಇದ್ರೆ ಅವನ ಪರ್ಸ್ ಕೆಳಗೆ ಬಿದ್ದೋಗಿರುತ್ತೆ ಟ್ರೈನಲ್ಲಿ. ಆ ಟಿ ಸಿ ಬರ್ತಾನೆ, ಈ ಪರ್ಸ್ ಯಾರದ್ದು ಗುರುತು ಹೇಳಿದ್ದು ಅಂತ ಹೇಳಲಿಲ್ಲ. ಆ ಮುದುಕ ಹೇಳಿದ, ಅದು ನಂದೆ. ಹೇಗೆ ನಿಂದು? ಇದರೊಳಗೆ ಒಂದು ಕೃಷ್ಣನ ಫೋಟೋ ಇದೆ, ಚೂರು ದುಡ್ಡಿದೆ. ಎಷ್ಟು ಹೇಳಿದ? ನೋಡಿದ, ಕರೆಕ್ಟ್ ಆಗಿತ್ತು, ಕೊಟ್ಟರು. ಕೊಟ್ಟ ಮೇಲೆ ಆವಾಗ ಕೇಳಿದ ಟಿ ಸಿ ಆತನನ್ನ, ಅಲ್ಲ ಎಲ್ಲರೂ ಅವರವರು ಫೋಟೋ ಇಟ್ಕೊಳ್ತಾರೆ, ಮತ್ತೆ ನೀವ್ಯಾಕೆ ದೇವ್ರ ಫೋಟೋ ಇಟ್ಕೊಂಡಿದ್ದೀರಾ? ಸುಮ್ಮನೆ ಕೇಳಿದ್ರು. ಟ್ರೈನ್ ಹೋಗ್ತಾ ಇದ್ರೆ ಟಿ ಸಿ ಎಲ್ಲ ಕಲೆಕ್ಷನ್ ಆದ್ಮೇಲೆ ಕೂತಿರ್ತಾನಲ್ವಾ, ಕೇಳಿದ್ರೆ ಕೂಡಿ ನಿಮ್ ಟೈಮ್ ಇದೆಯಲ್ಲ ಹೇಳ್ತೀನಿ ಅಂತ ಶುರು ಮಾಡ್ತಾನೆ. ಏನ್ ಹೇಳಿದ? ಇದು ನನಗೆ ಚಿಕ್ಕ ಹುಡುಗಿದ್ದಾಗ ನಮ್ಮ ಅಪ್ಪ ಕೊಡಿಸಿದ ಪರ್ಸು. ತುಂಬಾ ವಯಸ್ಸಾಗಿದೆ, ನನಗೆಷ್ಟು ವಯಸ್ಸಾಗಿದೋ ಅದಕ್ಕೂ ಅಷ್ಟೇ ವಯಸ್ಸಾಗಿದೆ. ಅದು ನಮ್ಮಪ್ಪ ಕೊಡಿಸಿದಾಗ ನಮ್ಮ ಅಪ್ಪ ಅಮ್ಮ ಅಂದ್ರೆ ನನಗೆ ಬಹಳ ಅಭಿಮಾನ. ಅದಕ್ಕೆ ಆ ಚಿಕ್ಕ ಹುಡುಗಿದ್ದಾಗ ಆ ಪರ್ಸಲ್ಲಿ ಅಪ್ಪ ಅಮ್ಮನ ಫೋಟೋ ಇಡ್ತಾ ಬಂದಿದ್ದೆ. ಚೂರು ದೊಡ್ಡವನಾದ ಮೇಲೆ ನನ್ನ ಮೇಲೆ ನನಗೆ ಅಭಿಮಾನ ಶುರುವಾಯಿತು. ಒಳ್ಳೆ ಮುಖ ಎಲ್ಲ ನನಗೆ ಕಾಣಿಸ್ತಾ ಇತ್ತು. ಅಪ್ಪ ಅಮ್ಮನ ಫೋಟೋ ತೆಗೆದೆ ನನ್ನ ಫೋಟೋ ಹಾಕ್ಕೊಂಡಿದ್ದೆ. ನಂತರ ಸ್ವಲ್ಪ ಕಾಲಕ್ಕೆ ಮದುವೆ ಆಯಿತು. ನನ್ನ ಹೆಂಡತಿ ಮೇಲೆ ಅಭಿಮಾನ ಬಂತು. ನನ್ನ ಫೋಟೋ ತೆಗೆದೆ ಹೆಂಡತಿ ಫೋಟೋ ಹಾಕಿದೆ. ಈ ಫೋಟೋ ತೆಗೆಯೋದು ಹಾಕೋದು ಅಂದ್ರೆ ಮನಸ್ಸಲ್ಲಿ ತೆಗೆಯೋದೆ, ಹೌದು ತಾನೆ? ಸ್ಥಾನ. ಕೊನೆಗೆ ಸ್ವಲ್ಪ ಕಾಲಕ್ಕೆ ಮಕ್ಕಳಾದರೂ ಆ ಮಕ್ಕಳ ಫೋಟೋ ಇಟ್ಟೆ ಹೆಂಡತಿ ಫೋಟೋ ತೆಗೆದೆ, ಹೌದು ತಾನೆ? ಮಕ್ಕಳಾಗೋ ಪರ್ಯಂತ ಹೆಂಡತಿ ಅಥವಾ ಮಕ್ಕಳಾಗೋ ಪರ್ಯಂತ ಗಂಡನ ಮೇಲೆ ಇಬ್ಬರಿಗೊಬ್ಬರಿಗೂ ಅಭಿಮಾನ ಇರುತ್ತೆ, ಇಲ್ಲ ಅಂತ ಹೇಳಿಲ್ಲ. ಆದರೆ ಅವರ ಆಗಲಿಕ್ಕೆ ಮೊದಲಿರುವ ಅಭಿಮಾನ ಆದ ಮೇಲೆ ಇರಲ್ಲ, ಮಕ್ಕಳ ಮೇಲೆ ಡೈವರ್ಟ್ ಆಗುತ್ತೆ, ಎಲ್ಲರಿಗೂ ಅಲ್ಲೇ ಹೋಗಿರುತ್ತೆ. ಕೊನೆಗೆ ನಾನೀಗ ಬಿದ್ದು ಹೋಗುವ ಪರಿಸ್ಥಿತಿ. ಮಕ್ಕಳು ಯಾರು ನನ್ನ ನೋಡಿಕೊಳ್ಳೋ ಸ್ಥಿತಿಯಲ್ಲಿ ಇಲ್ಲ. ಯಾಕೆ? ಅವರವರ ಪರ್ಸಲ್ಲಿ ಅವರವರ ಹೆಂಡತಿ ಫೋಟೋ ಸೇರಿದೆ, ನನ್ನ ಫೋಟೋ ಹೋಗಿದೆ. ನನ್ನ ಫೋಟೋ ಹೋಗಿದೆ, ಅವರವರ ಹೆಂಡತಿ ಮಕ್ಕಳ ಫೋಟೋಗಳು ಸೇರಿದೆ. ನನ್ನನ್ನು ನೋಡಿಕೊಳ್ಳೋ ಸ್ಥಿತಿಯಲ್ಲಿ ಅವರು ಇಲ್ಲ. ಈಗ ನೋಡಿದೆ, ನನ್ನನ್ನು ನೋಡಿಕೊಳ್ಳುವವ ಒಬ್ಬನೇ ದೇವ. ಕೃಷ್ಣ ಗೀತೆಯಲ್ಲಿ ಹೇಳಿದ ನಾನಿದ್ದೇನೆ ಅಂತ. ಅವನನ್ನ ಬಿಟ್ಟೆ ಇಷ್ಟು ಕಾಲ ಈ ಎಲ್ಲಾ ಫೋಟೋಗಳಲ್ಲದೆ ಅವನದ್ದೇ ಫೋಟೋ ಇಟ್ಟುಕೊಂಡಿದ್ರೆ ತುಂಬಾ ಹತ್ತಿರ ಆಗ್ತಿದ್ದೆ ಆ ದೇವರಿಗೆ. ಇಷ್ಟು ಕಾಲ ಬಂದು ಹೋಗುವ ಎಲ್ಲಾ ಫೋಟೋಗಳು ಇಟ್ಟುಕೊಂಡೆ. ಈಗ ಯಾವಾಗೂ ನನ್ನ ಜೊತೆ ಇರುವವನ ಫೋಟೋ ಇಟ್ಟುಕೋಬೇಕು ಅನ್ನಿಸ್ತು. ಅದಕ್ಕೆ ಆ ಕೃಷ್ಣನ ಫೋಟೋ ನಾನು ಇಟ್ಟುಕೊಂಡೆ ಅಂತ ಹೇಳಿದಾಗ ಆ ಟಿ ಸಿ ಮಾರನೇ ಸ್ಟೇಷನ್ ಬರುತ್ತೆ. ಬಂದು ಕೊಳ್ಳೆ ಬುಕ್ ಸ್ಟಾಲ್ ಇದ್ರೆ ಅಲ್ಲಿಗೆ ಹೋಗಿ ನನಗೊಂದು ಫೋಟೋ ಕೊಡು ಅಂತ ತಗೊಂಡು ಅವನು ಇಟ್ಟುಕೊಂಡು ಹೋಗ್ತಾನೆ.